Guys, cheese. Once more. ನಮಸ್ಕಾರ ಎಲ್ಲರಿಗೂ. ನಿಮಗೆಲ್ಲ ಒಂದು ದೊಡ್ಡ ನಮಸ್ಕಾರ ನಂದು ಅಂತ ಹೇಳ್ತಾ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಹಿಂದ್ಗಡೆ ನಮ್ಮ ಹುಡುಗ ಆಕಾಶ್ ಇದ್ದಾನೆ, ಇವನು ನನ್ನ ಕ್ಲಾಸ್ಮೇಟು. ಇವತ್ತು ನಾನು ಇವನು ಎಲ್ಲ ಒಂದು ಕುಕ್ ವಿತೌಟ್ ಫೈರ್ ಅನ್ನೋ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ. ಕಾಲೇಜಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅದು. ಸೊ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ ನಾವು. ನೀವು ನೋಡಿ ಕುಕ್ ವಿತೌಟ್ ಫೈರ್ ಹೆಂಗಿರುತ್ತೆ ಏನು ಅಂತೆಲ್ಲ ಕಾಲೇಜಿನ ತೋರಿಸ್ತೀವಿ, ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು. ಯಾವ್ಯಾವ ಟೀಮ್ ಇರುತ್ತೆ ಏನು ಎಲ್ಲದೂ ತೋರಿಸ್ತೀವಿ. ಬನ್ನಿ ಕಾಲೇಜ್ ಒಳಗೆ ಹೋಗೋಣ, ನೋಡೋಣ. ಮತ್ತು ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇದೇ ಥರ ಕ್ರೇಜಿಯಾಗಿರುತ್ತೆ. ಸೊ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ. Let's go, guys. Come on. ಚಲೋ. Honorable principal to say a few words and do the ceremonial duty of cutting the watermelon. To give a symbolic feel of inaugurating this particular food festival in the MBA block. Good afternoon. Good afternoon, sir. Thank you very much for inviting me and doing a wonderful thing. It is similar to selling AC in Ooty. There are some concepts, some 5-6 selling a fan or AC in Ooty, or selling a car which is manufactured for Raichur or Jammu and Kashmir. So these type of things is where you have to learn the skills and concepts. Cooking without fire, normally people will say that it's impossible. Recently, I think you may be knowing in San Francisco, the electric car owner, electric bikes, American billionaire. Tesla. Elon Musk. He has conducted a meeting where our Indian corporates have attended that meeting. After they come back, they asked in India, hey, 1 minute, just 1 minute I am asking. So the Elon Musk program attended Madhumeda, the corporates they came to India and then asked their counterparts, can we make a driverless cars in India? Everybody said that no, it's not possible. But finally some of the students said, yes sir, it is possible, especially in the multi-story buildings, complexes, hospital complexes and these type of places. So that is the reason these type of activities has come in the curriculum, cooking without fire, all these type of things. So you learn how to say yes when you are supposed to say no answer. That's the horizon for this one. All the best, do these type of activities. Definitely it will add value for your curriculum or your resume. Right? Thank you very much. Sir, you are Now, request one of the students to before that. Now, how to test? This is a chemically mixed one or natural one? Tissue paper. Please do a candid photo. Wave to him. ಟೋಟಲ್ ಟೀಮ್ಸ್ ಇನಿಷಿಯೇಟ್ ಆಗಿರೋದು. ಎಲ್ಲ ಟೀಮ್ಸು ವರ್ಕ್ ಮಾಡ್ತಾ ಇದ್ದಾರೆ. ಈ ಟೀಮ್ ಮೆಂಬರ್ಸ್ ಕಳೆದೋಗ್ಯಾರೆ. ಏನು ಮಾಡ್ತಾ ಇದ್ದೀರಾ ಅದು? ಕೇಳಬಾರ್ದಾ? ಎಲ್ಲ ಬಾಯ್ಸಿಂದೇನಾ ಇದು? ಬಾಯ್ಸ್ ಈ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರೋದು ಚಂದ ಅಶ್ವಾಗ್ತಾ ಇದೆ ನೋಡಿ, ತಿನ್ಬೇಕು ಅನಿಸ್ತಾ ಇದೆ. ಬಟ್ ನಾವೇ ಮಾಡ್ತಾ ಇದೀವಲ್ಲ ಅದಕ್ಕೆ ತಿಂತಾರೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನಿಮ್ಮ ಟೀಮ್ ಯಾವುದು? ಇವರು ನಮ್ಮ ಕ್ಲಾಸ್ ಕ್ಯಾಂಡಿಡೇಟ್ಗಳು.
ಡಯಾಬಿಟಿಸ್ ಬರುತ್ತಂತೆ ಹೌದಾ? ಬಾಯ್ಸ್ ಶೆಫ್ಗಳ ಇದು ಯಾ ಬಾಯ್ಸ್ ಶೆಫ್ ಇಂದ ಟೀಮ್ ಹೇಳಿದ ತೇಜಸ್ ಸ್ಟಾರ್ಟ್ So we got J to the A to the B to the A. No comments. No comments. पास कर दो एक नंबर. ಓಕೆ नंबर 1 शेफ. ಎಲ್ಲ ಫುಲ್ಲು ಬಾಯ್ಸ್ ಶೆಫ್ Thank you. ಕಾಂಪಿಟೇಷನ್ ಏ ಇನ್ನು 25 ನಿಮಿಷ ಅಷ್ಟೇ ಬಾಕಿದೆ. ಇದು ಆಕ್ಚುಲಿ ಚೆನ್ನಾಗಿದೆ. ಚಾಕು ಚೆನ್ನಾಗಿದೆ. ಸಾಕು ಚೆನ್ನಾಗಿದೆ, ಲಾಡುಗಳು ಚೆನ್ನಾಗಿದೆ. ಚೆನ್ನಾಗಿದೆಯಾ? ಇವರು ಸಿ ಆರ್ಗಳು, ಇವರು ಸಿ ಆರು ಮೊಹಮ್ಮದ್ ಇಬ್ರಾಹಿಂ ಅವರು. ನಿಮ್ದು ಯಾವ ಟೀಮು? ನಾವು ಕೋಆರ್ಡಿನೇಟರ್ಸ್. ಟೀಮ್ ಅಂತ ಏನಿಲ್ಲ, ಎಲ್ಲದೂ ನಮ್ಮದೇ ಟೀಮ್. ಬನ್ನಿ ಬೇರೆ ಟೀಮ್ಗೆ ಹೋಗೋಣ. ಇದು ನಮ್ಮ ಭುವನವ್ರ ಟೀಮು. ಇದು ನಮ್ಮ ಟೀಮ್. ಇದು ಇಲ್ಲಿ ಇಕೋ ಫ್ರೆಂಡ್ ಇದೆಲ್ಲ ಮಾಡ್ತಿದ್ದಾರೆ. ಅಷ್ಟಿತ್ತ ಆಕಾಶ್ ಅವರು ಶೆಫು. ಬಂದು ನಿಮ್ಮದು ಡಿಶಸ್ ಕೇಳ್ತೀವಿ. ನಮಸ್ಕಾರ ಬ್ರೋ. ನಮ್ಮದು ಟೀಮ್ ಹೆಸರು ಮಾಸ್ಟರ್ ಶೆಫ್ ಅಂತ. ಏನಿಲ್ಲ, ಒಂದು 4-5 ಐಟಮ್ ಮಾಡ್ತಾ ಇದ್ದೀವಿ. ಏನೋ ಸಣ್ಣ ಜನಗಳು ಪ್ರೋತ್ಸಾಹಿಸಿ ನೋಡಿಬಿಟ್ಟು ನಮಗೆ ಪ್ರೈಸ್ ಕೊಡಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಅಡುಗೆ ನಿಮ್ಮ ಮಾಡ್ತೀವಿ. ಕಲೆಗೆ ತಕ್ಕಂಥ ಬೆಲೆ ಸಿಗತ್ತೆ ಅಂತ ಹೇಳಿ ನಾವು ಇಲ್ಲ, ಹೇಳ್ತೀವಿ. ನಿಮ್ಮ ಆಶೀರ್ವಾದ ತಗೊಳ್ಳಿ. ಅದೇ ಖುಷಿ ಒಂದು ಪಿಸ್ತಾ ತಿನ್ನಿ. ಇರಲಿ, ಪರವಾಗಿಲ್ಲ. ಬೆಂಕಿ ಎಲ್ದಿರೋ ನೀವು ಬಾದಾಮ್ ತಿನ್ನಿ. ಥ್ಯಾಂಕ್ ಯು ಬ್ರೋ. ಇಬ್ರಾಹಿಂ ಹೆಂಗಿದೆ ಕೋಆರ್ಡಿನೇಷನ್ ಟೀಮಿಂದೆಲ್ಲ? ಚೆನ್ನಾಗಿದೆ, ಪರವಾಗಿಲ್ಲ. ಎಲ್ಲರೂ ಇನಿಷಿಯೇಟ್ ತೊಗೊಂಡು ಮಾಡ್ತಾ ಇದ್ದಾರೆ. ಇಲ್ಲೊಂದು ಟೀಮ್ ಇದೆ. ಕಾವ್ಯ ಏನು ಮಾಡ್ತಿದ್ದಾರೆ? ಆ್ಯಕ್ಚುಲಿ ಇವರು ನಿಜವಾದ ಕಷ್ಟಪಡ್ತಾ ಇರ್ತಾರೆ. ಬಿಸಿಲಲ್ಲಿ ಕೂತು ಮಾಡ್ತಾ ಇದ್ದಾರೆ. ಎಲ್ಲರೂ ನೆರಳಲ್ಲಿ ಇದ್ರೆ ನೀರು, ಬೆವರು, ನೀರು ಎಲ್ಲ ಮಿಕ್ಸ್ ಮಾಡಿ ಕ್ಲಾಸಲ್ಲಿ ಇವ್ರು ಕ್ಲಾಸಿಗೆ ಬರೆಯೋದ್ರು ಅಂದರೆ ಇವ್ರು ಕಾಂಪಿಟೇಷನಲ್ಲೂ, ಕುಕ್ಕಿಂಗ್ ಕಾಂಪಿಟೇಷನಲ್ಲೂ ರೈಟಿಂಗ್ ಮಾಡ್ಕೊಂಡು ಕೂತಿದ್ದಾರೆ. ಗಣೇಶ್ ಅವರೇ ಏನು ರೆಡಿ ಆಯ್ತು ನಿಮ್ಮದು? ರೆಡಿ ಆಗಿದೆ. ಒಂದು ಪ್ರೋಟೀನ್ ಸಲಾಡು, ಒಂದು ಕುಕುಂಬರ್ ಸಲಾಡು. ಟೋಟಲ್ ಆಗಿ ಎಷ್ಟು ಟೀಮು? ಟೋಟಲ್ 12 ಟೀಮ್ಸ್ ಇದೆ. ಅದರಲ್ಲಿ ನಾವು ಯಾವುದಕ್ಕೂ ಪಾರ್ಟಿಸಿಪೇಟ್ ಮಾಡ್ತಿಲ್ಲ, ಬಟ್ ತಿನ್ನೋದಷ್ಟೇ ನಮ್ಮದು. ನಮ್ಮ ಕೆಲಸ. ಬನ್ನಿ ನೆಕ್ಸ್ಟ್ ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಲಾಸ್ಟಿಗೆ ಎಲ್ಲದೂ ರೆಡಿ ಆದಮೇಲೆ ತೋರಿಸ್ತೀವಿ ಎಲ್ಲರದ್ದು ಡಿಶಸ್ ಏನಿದೆ, ಏನಾಗಿದೆ ಅಂತ. ಸರ್ ನೀವು 1ನೇ ಕ್ಲಾಸಿಗೆ ಹೋಗ್ಬೇಕಾದ್ರೆ 50 ಪೈಸೆ ಕೊಡ್ತಾರೆ ಅಂತ ಇದೆ ನೋಡಿ. ಕಾಲೇಜ್ ಯಾವ ಡಿಶ್ ಹೇಳೋ? ಡಿಶಸ್ ತಿಂದ್ರಾ? ಹಾಂ, ಫ್ಲಫಿ ಬ್ರೆಡ್ ಡೆಸರ್ಟ್ ಇದು. ಇದು ಮಸ್ಕ್ ಪುಡ್ಡಿಂಗು, ಪಿಸ್ತಾ ಶ್ರೀಖಂಡ್, ಮತ್ತು ಇದು ಇಮ್ಲಿ ಲಾಲಿಪಾಪು, ಜಾಗ್ರಿ ಜ್ಯೂಸು, ಕೋಸಂಬರಿ ಸಲಾಡ್. ಏನಾರು ಕೇಳೋ. ಇದೇನು ಡಿಶಸ್? ಎಂತ ಹೇಳಿದ್ರು ಸ್ಪ್ರೌಟ್ಸ್ ಮಸಾಲ, ಗೋಟಿ ಮಸಾಲ, ಫ್ರೂಟ್ ಪೈಡಿಂಗ್, ಲೆಮನ್. ನೀನು ಏನಕ್ಕೆ ನಿಂತಿದ್ರೆ ಟೀಮಲ್ಲಿ? ನಾನು ಮಾಡಿದ್ದೀನಿ ಕಣೋ ಇಲ್ಲಿ. ಓ, ಏನಿದೆ ಡಿಶಸ್? ಮೊನಾಕೊ ಬಿಸ್ಕಿಟ್ ಬೈಟ್ಸು, ಮಂಡಕ್ಕಿ ಮಸಾಲ, ಚಿಪ್ಸ್ ಮಸಾಲ, ಬ್ರೆಡ್ ಮಲಾಯಿ, ಮಾಕ್ಟೇಲ್ ಜ್ಯೂಸ್. ಟೀಮ್ ಮೆಂಬರ್ಸು ಎಕ್ಸ್ಪ್ಲೇನ್ ಏನು ಡಿಶಸ್? ನ್ಯಾಚೋಸ್ ಮಸಾಲ, ಡಿಶಸ್ ಮಸಾಲ, ನಿಪ್ಪಟ್ಟು ಮಸಾಲ, ನಿಪ್ಪಟ್ಟು ಮಸಾಲ, ಪಟ್ ಮಸಾಲ, ಕೋಕಮ್ ಜ್ಯೂಸು, ಇದು ಲೈಮ್ ಸೋಡಾ, ಲೈಮ್ ಸೋಡಾ, ಮತ್ತು ಆ್ಯಪಲ್ ಐಸ್ ಡೆಸರ್ಟ್. ಆ್ಯಪಲ್ ಐಸ್ ಡೆಸರ್ಟ್. ಬ್ರೋ ಆಯಿತಾ? ರೆಡಿ ಆಯಿತಾ ಹುಡುಗರ? ಡಿಶಸ್ ಹೇಳಿ ಒಂಚೂರು. ಏನು ನೀಟಾಗಿ ಹೇಳ್ಬೇಕು. ಹಾಂ, ಇದು ಪ್ರೋಟೀನ್ ಶೇಕ್. ಇದು ಓಕೆ, ಹೆಲ್ತಿ. ಹಾಂ, ಇದು 30 ಗ್ರಾಮ್ ಕ್ರಿಯೇಟಿವ್. ಇದು ಬಕೆಟ್ ಕುಕುಂಬರ್ ಬ್ರೋ. ಇದು ಬಕೆಟ್ ಕುಕುಂಬರ. ಇದು ಲೋಡೆಡ್ ನಾಚಸ್, ಚೀಸಿ ಲೋಡೆಡ್ ನಾಚಸ್. ಮತ್ತು ಇದು ಅದು ಲೈಮ್ ಸೋಡಾ. ಲೈಮ್ ಸೋಡಾ.
ಟೋಟಲ್ 4 ಮೆಂಬರ್ಸ್ ಆ ಟೀಮಲ್ಲಿ. ಓಕೆ, ಓನ್ಲಿ ಬಾಯ್ಸಾ? ಪ್ಲೀಸ್ ಎಕ್ಸ್ಪ್ಲೇನ್. Potato chutney masala. ಓಕೆ, This choco brownie pudding. ಚಾಕೋ ಬ್ರೌನಿ ಪುಡಿಂಗ್, Cucumber bowls. ಬೌನ್, Coco barfi. Musk melon punch. ಊಟೆಲ್ಲ ಇಟ್ಬಿಟ್ಟಿದ್ದೀರಾ? ಹಲೋ, ಹಾಯ್ ಹಾಯ್, ಒಂದು ಎಕ್ಸ್ಪ್ಲೈನ್ ಮಾಡಿ ಡಿಶಸ್. ಕುಕುಂಬರ್ ಬೋಟಾ, ಇದು ಬ್ರೆಡ್ ಸ್ಯಾಂಡ್ವಿಚ್, ಬ್ರೆಡ್ ಸ್ಯಾಂಡ್ವಿಚ್ಚು, ಇದು ನಿಪ್ಪಟ್ಟು ಮಸಾಲ, ನಿಪ್ಪಟ್ಟು ಮಸಾಲ, Curry. ಕರಿ, ಇದು Tomato slice. ಟೊಮೆಟೊ, ಮಜ್ಜಿಗೆ ಸೋಡಾ. ಮಜ್ಜಿಗೆ ಸೋಡಾ. ಟೀಮ್ ಮೆಂಬರ್ಸು ಒನ್ ಮೋರ್ ಅಂತಿರ್ಬೇಕು. ಡಿಶಸ್ ಹೇಳಿ. ಡಿಶಸ್ ಪಂಚಾಮೃತ, ಕೊಕೊನಟ್ ಲಾಡು, ಬಿಸ್ಕೆಟ್ ಸ್ಯಾಂಡ್ವಿಚ್, ಬಿಸ್ಕೆಟ್ ಮಸಾಲ, ಜ್ಯೂಸ್, ಕಸ್ತೂರಿ, ಕಸ್ತೂರಿ ಜ್ಯೂಸು, ದಿಸ್ ಇಸ್ ಲಾಡು ಆ್ಯಂಡ್ ಪೇಡ, ಡ್ರೈ ಫ್ರೂಟ್ಸ್ ಲಾಡು ಆ್ಯಂಡ್ ಪೇಡ, ಪಾನಿಪುರಿ, ಇದು ಮಸಾಲ ಮಂಡಕ್ಕಿ, ಮಸಾಲ ಮಂಡಕ್ಕಿ. Team B got J to the A to the B to the A Java. Team B side. ಈ ಸೈಡು 4 ಮೆಂಬರ್ಸ್ ಅಷ್ಟೇನಾ? Yes. ಕಾಣಿಸ್ತಾ ಇದೆ ಅಷ್ಟು. ಡಿಶಸ್ ಡಿಶಸ್ ಮಗ. ಇದು ಕೋಸಂಬರಿ, ಇದು ಬ್ರೆಡ್ ಚಾಕ್ಲೇಟ್ ಮಿಕ್ಸ್. ಸ್ಯಾಂಡ್ವಿಚ್. ಹಾಂ, ಏನಿದು ಏನಿದೆ ಏನಿದೆ ಏನಿದು ಇದು ವೈ ಸಿಂಜು, ವೈವೇಶನ್ ಜ್ಯೂಸ್. ನಾರ್ತ್ ಈಸ್ಟರ್ನ್ ಪೊಲೀಸ್. ಇದು ಸ್ವೀಟ್ ಸ್ಯಾಂಡ್ವಿಚ್. ಹಾಂ, ಕ್ಯಾರೆಟ್ ಏನಿದು? ಕ್ಯಾರೆಟ್ ಲಡ್ಡು. ಕ್ಯಾರೆಟ್ ಲಡ್ಡು. ಇದೇನಿದು? ನಾನು ಹೇಳಿದೆ. ಬಗ್ಗೆ ಕೇಳಿದೆ ನಾನು, ಬೇಡ ಬೇಡ ಓನ್ಲಿ ಡೆಸರ್ಟ್. ಹೊರಡಿ. ಹಾಯ್ ಹಾಯ್ ಬ್ರೋ. ಬ್ರೋ ಡಿಶಸ್ ಡಿಶಸ್ ಓಕೆ, ಡಿಶಸ್ ಎಕ್ಸ್ಪ್ಲೇನ್ ಮಾಡಿ. ಓಕೆ, First, from love, we are serving this mohabbat sharbat. ಓಕೆ, For the healthy concern, we are serving. For healthy concern, we are serving this apple cookies. ಓಕೆ, And for the decoration purpose and the nice looking, we are serving this coffee bread dessert. For the chatapata spicy, chatapata masala, we are serving season mango masala. This is known as the king of the fruit. This is our special dish, dahi vada. Thank you. ಟೀಮ್ ಇದು ಮಾಸ್ಟರ್ ಶೆಫ್. ಮಾಸ್ಟರ್ ಶೆಫ್. Team name is Master Chef. ಆಕಾಶ್ ಟೀಮ್ ಎಕ್ಸ್ಪ್ಲೇನ್ ಮಾಡಿ. ಇದು ನಮ್ಮ ಟೀಮು, ಸಣ್ಣ ಟೀಮ್. ಇದು 4 ಜನದ್ದು. ಇದು ಬಂದು ನಿಪ್ಪಟ್ಟು ಮಸಾಲ, ನಿಪ್ಪಟ್ಟು ಮಸಾಲ, ಹೆಲ್ತ್ ಗುಡ್ಡಿ, ಇದು ದಹಿ ಚಾಟ್ ಮಸಾಲ, ದಹಿ ಚಾಟ್ ಮಸಾಲ, ಇದು ಚಾಕ್ಲೇಟ್ ಬಾಲ್ಸ್, ಚಾಕ್ಲೇಟ್ ಬಾಲ್ಸ್, ವಿಳೆದೆಲೆ ಶಾರ್ಟ್ಸ್, ಓಕೆ. ಇದು ನಮ್ಮ ಟೀಮು. ಇದರಲ್ಲಿ ನಾನು ಒಬ್ಬ ಇದ್ದೀನಿ, ನಾನು ಒಬ್ಬ. ಹಾಯ್, ಹಲೋ ಹಲೋ. ಡಿಶಸ್ ಹೇಳು, ಡಿಶಸ್ ಡಿಶಸ್ ಹೇಳು. ಡಿಶಸ್ ಇದು ಮಿಂಟ್ ಮೊಜಿಟೋ, ವೆಜ್ಜಿ ಸ್ಯಾಂಡ್ವಿಚ್ಚು, ಇದು ಬಿಂಗೋ ಮಸಾಲ, ಡ್ರೈ ಫ್ರೂಟ್ಸ್ ಲಡ್ಡು, ಪ್ರೋಟೀನ್ ಸಲಾಡ್, ಮಸಾಲ್ ಮಂಡಕ್ಕಿ, ಕುಕುಂಬರ್ ಸಲಾಡ್, ವಾಟರ್ಮೆಲನ್ ರೋಜ್. ಕುಕುಂಬರ್ ಸಲಾಡ್ ಅಲ್ಲ ಇದು. And we have made a few parameters here. Like the first parameter is the way we are presenting the things. The second one is taste, and the third one is unique dishes, and the fourth one is the nutrition. And based on all these parameters, we have selected the best 2 teams here. The first team name is any guesses? Second position. The runner is Tasty Treats. And
The winner is, any guesses from your side? The winner is Team Beast. See, at the end, very important thing is the way you are presenting, and your involvement is very important. Whether you win the prize or not, your involvement, your dedication is very important. And I can say that all the teams are presented very well. But the thing is, the minute difference will be there. Based on that, now we have selected first team as this one, and the runner will be Tasty Treats. So that's thanks from the department side for your active involvement. The benefit that I got from this process is a few chatpata items that I got. That was a side benefit. Probably it has been a real good day for me, because one proposal that I put across to principal also has agreed, and secretary sir also has agreed. Detailed note on that I will tell you tomorrow. And plus there were some extra players, impact players. Those impact players, I spoke to them on a one-to-one. Probably this time helped me to talk to them. I could understand where they are good at. So probably next time they would be organizing, and that's the benefit of doing a activity. Thank you. ಮತ್ತು ಎಲ್ಲ ಮುಗೀತು ಪ್ರೋಗ್ರಾಮು. ಆಕಾಶ ಹೆಂಗಿತ್ತು? ಫುಲ್ ಸುಸ್ತಾಯ್ತು. ಐಟಮ್ಸ್ ಎಲ್ಲ ತಿಂದೆ ಎಲ್ಲ ಡಿಫ್ರೆಂಟ್ ಐಟಮ್ ಚೆನ್ನಾಗಿತ್ತು, ಬಟ್ ಲಿಮಿಟಲ್ಲಿದ್ದರೆ ಒಳ್ಳೇದಷ್ಟೇ. ಎಲ್ಲ ಜಂಕ್ ಫುಡ್ ಅಲ್ಲ, ಸೊ ಎಲ್ಲ ಚೆನ್ನಾಗಿತ್ತು. ವಿನ್ನರು ಅನೌನ್ಸ್ ಆಯಿತು. ಈಗ ನಾವು ಮನೆಗೆ ಹೊರಟ್ವಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಚಾನಲ್ಗೆ ಹಿಂಗೆ ಸಪೋರ್ಟ್ ಕೊಡ್ತಾಯಿರಿ. ಮತ್ತೆ ಹೊಸ ವಿಡಿಯೋಗೆ ಅಂತ ಹೇಳ್ತಾ See you next time. ಪೀಸ್.